ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಬಾಪೂಜಿಯವರು ಹೇಳೋ ಹಾಗೆ ಇವತ್ತು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂದರೆ ಏನು, ಇದೆಲ್ಲ ಹೇಗೆ ರಚನೆ ಆಗುತ್ತಾ ಹೋಯಿತು ಅನ್ನೋದನ್ನು ನೋಡೋಣ. ಇದನ್ನು ತಿಳಿದುಕೊಳ್ಳೋ ಮೊದಲು ನಾವು ಈ ಬ್ರಹ್ಮಾಂಡದ ಮಾಲೀಕ ಇಲ್ಲಿಂದ ಈ ವಿಷಯವನ್ನು ತೆಗೆದುಕೊಂಡಾಗ ನಮಗೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಇವೆಲ್ಲ ಹೇಗೆ ರೂಪುಗೊಳ್ತಾ ಹೋಯಿತು ಅನ್ನೋದು ಅರ್ಥವಾಗುತ್ತೆ. ಈ ಬ್ರಹ್ಮಾಂಡದ ಮಾಲೀಕ ಶಿವನು ಮೊಟ್ಟ ಮೊದಲು ಬ್ರಹ್ಮನ ಮುಖಾಂತರ ಸೃಷ್ಟಿಯನ್ನು ಸೃಷ್ಟಿಸಿದ. ನಂತರ ಈ ಜಗತ್ತು ಫರಿಷ್ಠಾಗಳ ಲೋಕ ಎಂದಾಯಿತು. ಫರಿಷ್ಠಾ ಅಂದರೆ ಅವರ ಶರೀರ ಪರಮ ತತ್ವದಿಂದ ರಚನೆಯಾಗಿತ್ತು. ಇವರ ಶರೀರ ಇದನ್ನು ಕಾರಣ ಶರೀರ ಎನ್ನಲಾಗ್ತಿತ್ತು. ಅಂದರೆ ಪರಮ ತತ್ವಗಳಾದಂತಹ ಪರಮ ಆಕಾಶ, ಪರಮ ಅಗ್ನಿ ಮತ್ತು ಪರಮ ವಾಯು, ಈ ಮೂರು ಪರಮ ತತ್ವದಿಂದ ಫರಿಷ್ಠಾಗಳ ಶರೀರ ರಚನೆ ಆಗಿತ್ತು. ಈ ಶರೀರವನ್ನು ನಾವು ಕಾರಣ ಶರೀರ ಅಂತ ಕರಿತೀವಿ. ನಂತರ ಈ ಫರಿಷ್ಠಾಗಳು ನಿಧಾನವಾಗಿ ತಮ್ಮ ಸಂಕಲ್ಪದಿಂದ ಅನೇಕ ರಚನೆಗಳನ್ನು, ಸೃಷ್ಟಿಯನ್ನು ಮಾಡುತ್ತಾ ಹೋಗ್ತಾರೆ. ಮಾಡುತ್ತಾ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಾ ಬರ್ತಾರೆ. ಈ ರೀತಿ ಶಕ್ತಿ ಕಡಿಮೆ ಆಗುತ್ತಾ ಬಂದು ಇವರೇ ಮುಂದೆ ದೇವತೆಗಳಾಗ್ತಾರೆ. ದೇವತೆಗಳ ಶರೀರವನ್ನು ನಾವು ಸೂಕ್ಷ್ಮ ಶರೀರ ಅಂತೇವೆ. ಅಂದರೆ ಫರಿಷ್ಠಾ ರೂಪದಲ್ಲಿದ್ದಾಗ ಪರಮ ತತ್ವದಿಂದ ಆದ ಶರೀರದ ಮೇಲೆ ಆವರಣಗಳು ಆವರಿಸಿಕೊಂಡು ಪರಮ ತತ್ವ ಈಗ ಕಾಣೆಯಾಗುತ್ತಾ ಹೋಯಿತು. ಅಂದರೆ ಪರಮ ತತ್ವ ಈಗ ದೇವತೆಗಳಲ್ಲಿ ಇಲ್ಲವಾಯಿತು. ಈ ದೇವತೆಗಳ ಆತ್ಮನ ಎನರ್ಜಿ ಕೂಡ ಕ್ರಮೇಣ ಕ್ಷೀಣಿಸುತ್ತಾ ಬಂದು ಇವರು ಮುಂದೆ ಮನುಷ್ಯರಾದರು. ಅಂದರೆ ಕಾರಣ ಶರೀರದ ಮೇಲೆ ಮೂರು ತತ್ವದ ಲೇಪನವಾಯಿತು, ಆವರಣಗಳು ಆವರಿಸಿಕೊಂಡವು. ಮನುಷ್ಯರಾದಾಗ ಈ ದೇವತೆಗಳೇ ಮುಂದೆ ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬಂದು ಮನುಷ್ಯರಾದಾಗ ಈಗ ಈ ಮನುಷ್ಯರ ಆತ್ಮನ ಮೇಲೆ 5 ತತ್ವದ ಲೇಪನ ಆಯಿತು. ಹೀಗಾಗಿ ಮನುಷ್ಯನಲ್ಲಿ ಕಾರಣ ಶರೀರವೆನ್ನುವುದು ಇದ್ದೇ ಇದೆ. ಆದರೆ ಪ್ರತಿಯೊಂದು ಮನುಷ್ಯರಲ್ಲಿಯೂ ಸಹ ಈ ಕಾರಣ ಶರೀರ ಅನ್ನೋದು ಇರೋದಿಲ್ಲ ಅಂತಲೂ ಬಾಪೂಜಿಯವರು ಹೇಳ್ತಾರೆ. ಕೆಲವು ಆತ್ಮಗಳು ವಾಯುವಿನಿಂದ ಮತ್ತು ಆಕಾಶ ತತ್ವದಿಂದ ರಚನೆಯಾಗಿರ್ತಾರೆ. ಇಂತಹ ಆತ್ಮರಲ್ಲಿ ಕಾರಣ ಶರೀರ ಅನ್ನೋದು ಇರೋದಿಲ್ಲ. ಅಂದರೆ ಆತ್ಮಗಳಲ್ಲಿಯೂ ಸಹ ಪ್ರಕಾರಗಳಿವೆ. ಕಾರಣ ಶರೀರ ಅನ್ನೋದು ಕರ್ಮಗಳ ಕಾರಣದಿಂದ ಸೃಷ್ಟಿಯಾಗುತ್ತದೆ. ಇದನ್ನು ಕಾಸಲ್ ಬಾಡಿ ಅಂತಲೂ ಕರೀತಾರೆ. ಅಂದರೆ ಕಾರಣ ಶರೀರ ಅಂತ ಕರೀತಾರೆ. ವಿಕರ್ಮಗಳೆಲ್ಲ ಅಂದರೆ ಮನುಷ್ಯ ತಾನು ಮಾಡಿದ ಎಲ್ಲ ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಎಲ್ಲ ಕರ್ಮಗಳು ಈ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗ್ತವೆ. ಆತ್ಮನಲ್ಲಿ ಎಲ್ಲವೂ ರೆಕಾರ್ಡ್ ಆಗ್ತಾ ಹೋಗ್ತದೆ. ಆತ್ಮವೇ ಕಾರಣ ಶರೀರವನ್ನು ಸೃಷ್ಟಿ ಮಾಡುತ್ತದೆ. ಮನುಷ್ಯ ಪ್ರಾಣ ಬಿಟ್ಟಾಗ ಅವನ ಸೂಕ್ಷ್ಮ ಶರೀರದೊಂದಿಗೆ ಈ ಒಂದು ಕಾರಣ ಶರೀರ ಮಾತ್ರ ಅವನೊಂದಿಗೆ ಮೇಲೆ ಹೋಗುತ್ತೆ. ಕಾರಣ ಶರೀರ ಇದು ಕರ್ಮದ ಕಾರಣದಿಂದ ಆದಂತಹ ಶರೀರ. ಈಗ ಆತ್ಮ ಕರ್ಮದ ಕಾರಣದಿಂದಾಗಿ ಅಜ್ಞಾನದ ಅವಸ್ಥೆಯಲ್ಲಿ ಇದ್ದು ಅತ್ತ ಇತ್ತ ಅಲಿಯುತ್ತಾ ಹೋಗ್ತಾ ಇದೆ. ಕಾರಣ ಶರೀರವನ್ನು ಈಗ ಅದು ಹೇಗೆ ಚಾರ್ಜ್ ಮಾಡಿಕೊಳ್ಬೇಕು ಮತ್ತು ಹೇಗೆ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಬೇಕು ಇದನ್ನು ತಿಳಿಯದೆ ಅನೇಕ ಜನ್ಮಗಳನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಆತ್ಮ ಜನನ ಮರಣಗಳ ಚಕ್ರದಲ್ಲಿ ಸಿಲುಕುತ್ತಲೇ ಹೋಗ್ತದೆ. ಕಾರಣ ಶರೀರ ಚಾರ್ಜ್ ಮಾಡುವುದು ಅಂದರೆ ವಿಕರ್ಮಗಳನ್ನು ನಾಶ ಮಾಡುವುದು ಎಂದು ಇದರ ಅರ್ಥ. ಆತ್ಮ ಚಾರ್ಜ್ ಆಗಬೇಕು ಅಂದರೆ ಆತ್ಮ ಪವರ್ ಹೌಸ್ನೊಂದಿಗೆ ಕನೆಕ್ಷನ್ ಪಡೆಯಬೇಕು. ಆತ್ಮಕ್ಕೆ ಚಾರ್ಜ್ ಮಾಡುವ ಶಕ್ತಿ ಬರುವುದು ಪರಮಪಿತನಿಂದ. ಆ ಪರಮಪಿತನೇ ಪವರ್ ಹೌಸ್ ಆಗಿದ್ದಾನೆ. ದೇವಿ ದೇವತೆಗಳಿಂದ ಅಂದರೆ
ಅವರ ಭಕ್ತಿ ಅಥವಾ ಅವರ ಧ್ಯಾನ ಮಾಡುವವರಿಂದ, ಅಂದರೆ ಮನುಷ್ಯಾತ್ಮ ಯಾರನ್ನ ತಾನು ಪೂಜಿಸುತ್ತದೆಯೋ ಭಜಿಸುತ್ತದೆಯೋ ಅವರ ಧ್ಯಾನ ಮಾಡುವುದರಿಂದ ಆತ್ಮ ಚಾರ್ಜ್ ಆಗುವುದಿಲ್ಲ. ಈ ಬ್ರಹ್ಮಾಂಡದ ಶಿವ ನಿರಾಕಾರ ಪರಂಧಾಮದಲ್ಲಿದ್ದಾನೆ. ನಿರಾಕಾರ ಆ ಶಿವನನ್ನು ಧ್ಯಾನಿಸಿದರೆ ಆತ್ಮ ಚಾರ್ಜ್ ಆಗ್ತದೆ. ಈ ಆತ್ಮಜ್ಞಾನ ತಿಳಿಯದೆ ಮನುಷ್ಯ ತನ್ನ ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಪುನಃ ಜನ್ಮ ತಾಳುತ್ತಾ ಹೋಗ್ತಿದ್ದಾನೆ. ಅಂದರೆ ಜನನ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಹೋಗ್ತಾ ಇದ್ದಾನೆ. ಇದರಿಂದ ಪಾರಾಗಬೇಕು ಅಂದರೆ ನಾವು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದ ವಿಕರ್ಮಗಳೆಲ್ಲ ನಾಶವಾಗಬೇಕು. ಹಾಗಾದರೆ ಇದಕ್ಕೆ ಈಗ ಏನು? ಆತ್ಮಶಕ್ತಿ ಅನ್ನೋದು ಬೇಕು. ಆತ್ಮ ಚಾರ್ಜ್ ಮಾಡಿಕೊಳ್ಳಬೇಕು. ಆತ್ಮ ಚಾರ್ಜ್ ಆಗಿ ಆತ್ಮನಲ್ಲಿ ಆತ್ಮಶಕ್ತಿ ಬಂದಾಗ ಈ ಜನ್ಮ ಮರಣದ ಚಕ್ರದಿಂದ ನಮಗೆ ಮುಕ್ತಿ ಸಿಗುತ್ತದೆ. ಅಂದರೆ ಪರಂಧಾಮವನ್ನು ನಾವು ಸೇರಬಹುದು. ಪರಂಧಾಮಕ್ಕೆ ಹೋದಾಗ ಆತ್ಮ ಅಲ್ಲಿ ನಿರಾಕಾರಿಯಾಗಿ ಉಳಿದುಕೊಳ್ಳುತ್ತದೆ. ಅಂದರೆ 3 ತತ್ವದಿಂದ ನಿರಾಕಾರಕ್ಕೆ ಬರುತ್ತದೆ. ಇದನ್ನು ಕೈವಲ್ಯ ಸ್ಥಿತಿ ಅಂತೇವೆ. ಈ ಸ್ಥಿತಿ ಆತ್ಮ ಜ್ಞಾನದಿಂದ ಮಾತ್ರ ಆತ್ಮಕ್ಕೆ ಈ ಸ್ಥಿತಿ ಬರಲು ಸಾಧ್ಯವಿದೆ. ಇಂದಿನ ದಿನಗಳಲ್ಲಿ ಆತ್ಮಜ್ಞಾನ, ಯೋಗ, ಧ್ಯಾನ ಇದನ್ನು ಹೇಳಿಕೊಡುವವರ ಸಂಖ್ಯೆ ಕಡಿಮೆ ಏನೂ ಇಲ್ಲ. ಶರೀರಕ್ಕಾಗಿ ಯೋಗ ಎಲ್ಲರೂ ಮಾಡ್ತಾ ಇದ್ದಾರೆ. ಧ್ಯಾನವನ್ನು ಹೇಳಿಕೊಡುವವರು ಸಹ ಬಹಳಷ್ಟು ಜನರಿದ್ದಾರೆ. ಅನೇಕ ವಿಧಾನಗಳನ್ನು ಸಹ ಹೇಳಿಕೊಡ್ತಾ ಇದ್ದಾರೆ. ಆದರೆ ಜ್ಞಾನದ ಹೊರತು ಧ್ಯಾನ ಅನ್ನುವುದು ಹತ್ತುವುದೇ ಇಲ್ಲ. ಆತ್ಮಜ್ಞಾನವನ್ನು ಹೇಳುವವರು ಆತ್ಮಜ್ಞಾನವನ್ನು ಹೇಳುತ್ತಿದ್ದಾರೆ. ಆದರೆ ಆತ್ಮ ಚಾರ್ಜ್ ಮಾಡಿಕೊಳ್ಳಲು ಯಾರನ್ನು ಧ್ಯಾನಿಸಬೇಕು, ಏಕೆ ಧ್ಯಾನಿಸಬೇಕು ಎಂಬುದನ್ನು ಯಾರೂ ಹೇಳಿಕೊಡ್ತಾ ಇಲ್ಲ. ಕೇವಲ ಮನಸ್ಸಿನ ಶಾಂತಿಗಾಗಿ ಅಷ್ಟೇ ಧ್ಯಾನ ಅನ್ನುವ ಒಂದು ಪ್ರಕ್ರಿಯೆಗೆ ಮನುಷ್ಯ ಒಳಗಾಗ್ತಾ ಇದ್ದಾನೆ ಹೊರತು ವಿಕರ್ಮ ವಿನಾಶ ಈ ರೀತಿಯ ಒಂದು ಪರಮ ಸತ್ಯದ ಅರಿವು ಅವನಿಗೆ ಇಲ್ಲ. ಶಿವನನ್ನು ಧ್ಯಾನ ಮಾಡಲು ಹೇಳ್ತಾರೆ. ಆದರೆ ಆ ಶಿವ ನಿರಾಕಾರನಾಗಿದ್ದಾನೆ. ಅವನ ಧ್ಯಾನ ಮಾಡಬೇಕು, ಅವನ ಧ್ಯಾನ ಹತ್ತಬೇಕು ಅಂದರೆ ಆತ್ಮವೂ ಸಹ ನಿರಾಕಾರ ಸ್ಥಿತಿಗೆ ಬರಬೇಕು. ನಿರಾಕಾರ ಸ್ಥಿತಿಗೆ ಆತ್ಮವನ್ನು ಭರಿಸುವ ವಿಧಾನವನ್ನು ತಿಳ್ಕೊಳ್ಬೇಕಾಗುತ್ತೆ. ಪರಮಾತ್ಮ ನಿರಾಕಾರನಾಗಿದ್ದು ಒಂದು ಜ್ಯೋತಿಯ ಪುಂಜವಾಗಿದ್ದಾನೆ. ಪ್ರಕಾಶದಿಂದ ಕೂಡಿದ್ದಾನೆ. ಪ್ರಕಾಶಮಾನನಾದ ಪರಮಾತ್ಮನನ್ನು ಧ್ಯಾನಿಸುವುದು ಹೇಗೆ? ಧ್ಯಾನದ ವಿಧಾನಗಳು ಏನು? ಸರಿಯಾದ ವಿಧಾನ ಯಾವುದು? ಇದನ್ನೆಲ್ಲ ತಿಳಿದುಕೊಳ್ಬೇಕು ಮತ್ತು ಆತ್ಮವನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ನಮ್ಮ ಕಾರಣ ಶರೀರದಲ್ಲಿರುವಂತಹ ಎಲ್ಲ ರೆಕಾರ್ಡ್ಗಳನ್ನು ಅಳಿಸಿ ಹಾಕಿ ಮೋಕ್ಷವನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ಬೇಹದ್ನ ಪರಮ ಸತ್ಯ ಆತ್ಮಜ್ಞಾನ ಅನ್ನುವುದು ಬೇಕು. ಆಗ ಆತ್ಮ ಅಹಂ ಬ್ರಹ್ಮಾಸ್ಮಿ ಅಂದರೆ ಬ್ರಹ್ಮ ಸ್ವರೂಪವನ್ನು ಪಡೆಯುವುದು. ಜೀವನಿದ್ದಂತಹ ಕೇವಲ ಜೀವ ಮಾತ್ರನಾಗಿದ್ದ ಮನುಷ್ಯ ಆತ್ಮ ಶಿವನಾಗಬಲ್ಲ. ಇದನ್ನು ತಿಳಿದುಕೊಳ್ಳಲು ಬೇಹದ್ ಜ್ಞಾನಕ್ಕೆ ಬರಬೇಕಾಗುತ್ತದೆ. ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ಗೆ ಬಂದು ಬೇಹದ್ ಜ್ಞಾನವನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಪರಂ ಶಾಂತಿ.